Hello friends, Jai Hind. My name is Vinay and I welcome you all to today's session. ಇವತ್ತು ಕ್ಲಾಸ್ ನಾವು SSC GD ಪ್ರೀವಿಯಸ್ ಇಯರ್ ಪೇಪರ್ಸ್ದಲ್ಲಿ ಮಾಡೋಣ. ಓಕೆ, ಪ್ರೀವಿಯಸ್ ಇಯರ್ ಪೇಪರ್ದಲ್ಲಿ ಬಂದಿದ್ದ ಕ್ವೆಶನ್ ಮೇಲೆ ಇಲ್ಲಿ ಮಾಡೋಣ. ವಾಟ್ ಐ ವಿಲ್ ಡೂ ಇನ್ ಟುಡೇಸ್ ಕ್ಲಾಸ್, ವಿ ವಿಲ್ ಸಾಲ್ವ್ ಸಮ್ ಆಫ್ ದ ಕ್ವೆಶನ್ಸ್ ಆ್ಯಂಡ್ ಎಕ್ಸ್ಟ್ರಾ ಕ್ವೆಶನ್ಸ್ ರಿಲೇಟೆಡ್ ಟು ದಿಟ್. ಓಕೆ, ನನಗೆ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಐ ಹ್ಯಾವ್ ಅಪ್ಲೋಡೆಡ್ ಆನ್ LCM. ನನಗೆ ಆ LCM ಮೇಲೆ ನೆಕ್ಸ್ಟ್ ಪಾರ್ಟ್ ಮಾಡೋದು ಟೈಮ್ ಸಿಗಲಿಲ್ಲ, ಯಾಕಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಐ ಗಾಟ್ ಎಂಗೇಜ್ಡ್ ಇನ್ ದ ಕ್ಲಾಸಸ್. ಸೊ ಇವತ್ತು ಕ್ಲಾಸಲ್ಲಿ ಇದು ಪ್ರೀವಿಯಸ್ ಪೇಪರ್ ಮತ್ತು ನಾಳೆ ಮತ್ತು ಟೈಪ್ 2 ಟೈಪ್ 3 ಐ ವಿಲ್ ಸ್ಟಾರ್ಟ್ ಅಪ್ಲೋಡಿಂಗ್ ಸ್ಲೋಲಿ. ಆ್ಯಂಡ್ ಟಾಪಿಕ್ ವೈಸ್ ನಿಮಗೆ ಬೇಕು ಅಂದರೆ ಎಲ್ಲ ಟಾಪಿಕ್ ವೈಸ್ ಎಲ್ಲ ಟೈಪ್ ವೈಸ್ ಆ ಪ್ರಕಾರ ಐ ವಿಲ್ ಅಪ್ಲೋಡ್ in the upcoming sessions. Now without wasting time, let's start with this question. Now this question is asked, okay, the concept is, what is the question asked? What is the average speed? Okay, what is the average speed of this bus? Before solving this question, ಏನು ಮಾಡೋಣ ಇಲ್ಲಿ first concept ನೋಡೋಣ. What is the concept? Suppose this is place A and this is place number B. ಇಲ್ಲಿಂದ ಇಲ್ಲೇ ಓಕೆ ಸ್ವಲ್ಪ ಒಂದು ಡಿಸ್ಟೆನ್ಸ್ ಇದೆ, ಫಿಕ್ಸ್ಡ್ ಡಿಸ್ಟೆನ್ಸ್ ನೋಡಿರಿ, ಇಲ್ಲಿಂದ ಇಲ್ಲೇ ಡಿಸ್ಟೆನ್ಸ್ ಇಸ್ ಫಿಕ್ಸ್ಡ್. ಯಾವಾಗೂ ನೀವು ಇಲ್ಲಿಂದ ಇಲ್ಲಿ ಏನು ಕ್ವಶನ್ ಕೊಡ್ತಾರೆ, ಒನ್ ಮ್ಯಾನ್ ಗೋ ಫ್ರಮ್ A to B, ಒಂದು ಮನುಷ್ಯ ಇಲ್ಲಿಂದ ಅಲ್ಲಿ ಎಷ್ಟು ಸ್ಪೀಡ್ದಲ್ಲಿ ಹೋಗುತ್ತದೆ, 60 km/h ಈ ಸ್ಪೀಡ್ದಲ್ಲಿ ಹಿ ಟ್ರಾವೆಲ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ರಿಮೆಂಬರ್ ದಿಸ್, ಹಿ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ 60 km/h. ಆಮೇಲೆ ಬರೋದು ಟೈಮ್ ಫ್ರಮ್ B to A, ಹಿ ಕಮ್ಸ್ ವಿತ್ ದ ಸ್ಪೀಡ್ ಆಫ್ 40 km/h. ಓಕೆ, ಸೊ ಕ್ವಶನ್ ಏನು ಕೇಳ್ತಾರೆ ನಿಮಗೆ ಎಕ್ಸಾಮ್ದಲ್ಲಿ, ಆವ್ರೇಜ್ ಸ್ಪೀಡ್ ಎಷ್ಟು, ಆವ್ರೇಜ್ ಸ್ಪೀಡ್ ಎಷ್ಟು. ಸೊ ಆಪ್ಷನ್ಸಲ್ಲಿ ಆಪ್ಷನ್ ನಂಬರ್ A 50 km/h, ಆಪ್ಷನ್ ನಂಬರ್ B 48 km/h. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಇಲ್ಲಿ ಮಾಡ್ತಾರೆ ಅಂದರೆ 50 km/h ನೀವು ಟಿಕ್ ಮಾಡ್ತೀರಿ. ಸೊ ಇದು ತಪ್ಪಾಗುತ್ತದೆ. ನೀವೇನು ಮಾಡ್ತೀರಿ, ಓಕೆ, ಸ್ಟೂಡೆಂಟ್ಸ್ ಜನರಲಿ 60 + 40 100 ಆಮೇಲೆ ಡಿವೈಡೆಡ್ ಬೈ 2 ಮಾಡ್ತಾರೆ. ಬಟ್ ದ್ಯಾಟ್ ಈಸ್ ರಾಂಗ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆವ್ರೇಜ್ ಸ್ಪೀಡ್ ಅಂದರೆ ನಿಮಗೂ ಗೊತ್ತಿರಬೇಕು. ಓಕೆ, ಐ ಆಮ್ ಟೆಲ್ಲಿಂಗ್ ಯು ಫ್ರಮ್ ದ ಮೆಥಡ್ 1. ಮೆಥಡ್ 1 ಅಂದರೆ ಫಾರ್ಮುಲಾ. ಆವ್ರೇಜ್ ಸ್ಪೀಡ್ ಈಸ್, ಇಫ್ ಯು ವಾಂಟ್ ಟು ರಿಮೆಂಬರ್ 2xy ಡಿವೈಡೆಡ್ ಬೈ x + y. ಓಕೆ, ವಾಟ್ ಯು ಹ್ಯಾವ್ ಟು ರಿಮೆಂಬರ್, 2xy ಡಿವೈಡೆಡ್ ಬೈ x + y. ಇದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸಿಂಪಲ್ ಫಾರ್ಮುಲಾ, 2 × x × y ಡಿವೈಡೆಡ್ ಬೈ x + y. x ಅಂದರೆ ಏನು, ಇದು ಫಸ್ಟ್ ಸ್ಪೀಡ್. y ಅಂದರೆ ಏನು, ಇದು ಸೆಕೆಂಡ್ ಸ್ಪೀಡ್. ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ ಇನ್ ದ್ಯಾಟ್ ಫಾರ್ಮುಲಾ. 2 × 60 × 40. ಓಕೆ, ಐ ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. 60 + 40 ಪ್ಲಸ್ ಮಾಡಿರಿ ಇಲ್ಲಿ, 60 + 40 ಆ್ಯಂಡ್ 60 + 40 ಅಂದರೆ ಎಷ್ಟು, 100. ಸೊ ರೈಟ್ ಇಟ್ 100 ಹಿಯರ್. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 6 4s are 24. 24 × 2 48. ಇದೇ ನಮ್ದು ಆನ್ಸರ್ ಫಾರ್ ದ ಕ್ವಶನ್. 48 km/h. This is the average speed of this vehicle, of this man, whatever. I hope each and everyone understood. If you understood, try solving this question. Video ke pause ಮಾಡ್ರಿ, try it yourself. Question was asked in SSC GD 2023 examination. ಓಕೆ, ಸೇಮ್ ಥಿಂಗ್. ಅ ಬಸ್ ಟ್ರಾವೆಲ್ ಫ್ರಮ್ ಸ್ಟೇಷನ್ P in the queue, ಎಷ್ಟು ಸ್ಪೀಡಲ್ಲಿ ಹೋಗುತ್ತದೆ ಇದು, ಫಸ್ಟ್ 70 ಸ್ಪೀಡ್. ದ ಫಸ್ಟ್ ಸ್ಪೀಡ್ ಎಷ್ಟಿದೆ, 70. ಆಮೇಲೆ ರಿಟರ್ನಿಂಗ್ ಟೈಮ್ ಕ್ಯೂರಿಂದ P ಮತ್ತು ರಿಟರ್ನಿಂಗ್ ಟೈಮ್ ಸ್ಪೀಡ್ ಎಷ್ಟು, 90 km. ಸೊ ಟೋಟಲ್ ಆವ್ರೇಜ್ ಸ್ಪೀಡ್ ಎಷ್ಟು. ಓಕೆ, ಸಿಂಪಲ್ ಕ್ವಶನ್ ದಟ್ ಈಸ್ ಆಸ್ಕ್ಡ್ ಇನ್ ದಿಸ್. ವಾಟ್ ಐ ವಿಲ್ ಡೂ, ಐ ವಿಲ್ ಮಿನಿಮೈಸ್ ದಿಸ್ ಆ್ಯಂಡ್ ಲೆಟ್ಸ್ ರೈಟ್ ಇಟ್. Formula I hope everyone know, 2xy divided by x + y. x ಅಂದರೆ ಏನು, ಫಸ್ಟ್ ಸ್ಪೀಡ್. ಸೊ ಲೆಟ್ಸ್ ರೈಟ್ ಫಸ್ಟ್ ಸ್ಪೀಡ್ ಎಷ್ಟು ಇದೆ, 70. ಆಮೇಲೆ ಸೆಕೆಂಡ್ ಸ್ಪೀಡ್ 90 ಡಿವೈಡೆಡ್ ಬೈ ಏನು ಮಾಡಬೇಕು, ಇದು ಎರಡು ಸ್ಪೀಡ್ ಪ್ಲಸ್ ಮಾಡಬೇಕು. 70 + 90 ಆ್ಯಂಡ್ 70 + 90 ನಿಮಗೆ ಗೊತ್ತಿದೆ ಎಷ್ಟು, 160. ಸೊ ಇಲ್ಲಿ ಬರೀರಿ 160. ಯು ಹ್ಯಾವ್ ಟು ರೈಟ್ 160. ಲೆಟ್ಸ್ ಕ್ಯಾನ್ಸಲ್ ಔಟ್ ದ ನಂಬರ್ಸ್ ಹಿಯರ್. 0 and 0 ಕ್ಯಾನ್ಸಲ್. ಇದಾಗಿದ್ದ ಮೇಲೆ ನೆಕ್ಸ್ಟ್ ಸಪೋಸ್ ನಿಮಗೆ ಓಕೆ 2ರಿಂದ ಭಾಗ ಮಾಡೋಣ. 2 × 1 2, 2 × 16. ಆಮೇಲೆ 8ರಿಂದ ಸಪೋಸ್ ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ. ನಾನು ಏನು ಮಾಡ್ತೀನಿ, ಡೈರೆಕ್ಟ್ಲಿ ವಿಲ್ ಮಲ್ಟಿಪ್ಲೈ ಹಿಯರ್. 7 9s ಎಷ್ಟು, 63. ಆಮೇಲೆ 1 0 ಇದೆ, 0. ಆಮೇಲೆ ಡಿವೈಡೆಡ್ ಬೈ ಎಷ್ಟು, 8. 8ರಿಂದ ಇದು ಸಂಖ್ಯೆ ಭಾಗ ಮಾಡಿರಿ, ಯಾವುದೇ ಒಂದು ಆಪ್ಷನ್ಸ್ ನಿಮಗೂ ಸಿಗುತ್ತದೆ ನೋಡಿರಿ. 8 1s 8, ಆಮೇಲೆ 8 7s 56. ಓಕೆ, 8 7s 56. ಎಷ್ಟು ಕ್ಯಾರಿ, 4 + 3 7. 70ಗಿಂತ ಮೊದಲು 8 ಮಧ್ಯದಲ್ಲಿ ಏನು ಬರ್ತಾರೆ,
8 8s are 64, 8 8s are 64, carry ಎಷ್ಟು 6, ಪಾಯಿಂಟ್ ಹಚ್ಚಿರಿ 0, 8 7s are 56, okay, 78.7, so 78.7 kilometer per hour, option number C ದಲ್ಲಿದೆ. ಸೊ ದ್ಯಾಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್. ಮಲ್ಟಿಪ್ಲಿಕೇಶನ್ ಡಿವಿಷನ್ ನಿಮ್ಮದು ಸ್ಟ್ರಾಂಗ್ ಇರಬೇಕು. ಎಸ್ ಎಸ್ ಸಿ ಜಿ ಡಿ ಅಂದರೆ ಅಷ್ಟಂದರೆ ಡಿಫಿಕಲ್ಟ್ ಕ್ವಶನ್ಸ್ ಕೇಳೋಂಗಿಲ್ಲ, ಬಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅದರಲ್ಲಿ ಕಂಪಲ್ಸರಿ ಸ್ವಲ್ಪ ನಿಮಗೂ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಸಾಲ್ವ್. ಸೊ ಪ್ರಾಕ್ಟೀಸ್ ಶುಡ್ ಬಿ ದೇರ್. ನೆಕ್ಸ್ಟ್ ಕ್ವಶನ್ ಇಸ್ ಆಸ್ಕ್ ಫ್ರಮ್ ಓಕೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್. ಓಕೆ, ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್. Product of the number was HCF and LCM is 840 respectively. ಇದಕ್ಕಿಂತ ಮೊದಲೇ I will just give you important concept of this. What you have to remember this formula, LCM multiplied by HCF is equal to first number into second number. Okay, so how the question will be asked in the exam, let's see. Okay, LCM and HCF of two numbers is, okay, let's take it 12 and 2. Okay, simple question this is. If first number is if you want you can just speed the video. If first number is 6, find second number ಎಷ್ಟು. ಸೊ ಇದೇ ಬಹಳ ಇಂಪಾರ್ಟೆಂಟ್ ಕ್ವಶನ್, ಯಾಕಂದರೆ ಈ ರೀತಿ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಇನ್ ದಿ examination, previous examinations. Okay, let's see it. So what you have to do here, just write this formula. LCM into HCF is equal to first number into second number. LCM ಎಷ್ಟು, LCM ಅಂದರೆ 12. Okay, so LCM into HCF is equal to first into second number. ಬರೀರಿ ಇಲ್ಲಿ LCM ಎಷ್ಟು 12, ಆಮೇಲೆ 12 ಬರೀರಿ. HCF ಎಷ್ಟು, HCF of this number is 2. So just write 2 here. Let's write 2. ಆಮೇಲೆ ಫಸ್ಟ್ ಸಂಖ್ಯೆ ಎಷ್ಟು 6, ಆಮೇಲೆ ಸೆಕೆಂಡ್ ನಂಬರ್ ನಮಗೆ ಗೊತ್ತಿಲ್ಲ. 6 ಭಾಗ ಮಾಡೋಣ. 6 ಒಂದಲೇ 6, 6 ಎರಡಲೇ 12, 2 2s ಎಷ್ಟು 4. ಸೊ ಎಕ್ಸ್ ಇಸ್ ಈಕ್ವಲ್ ಟು 4, ಅಂದರೆ ಸೆಕೆಂಡ್ ನಂಬರ್ ನಮ್ಮದು ಎಷ್ಟು 4. ಓಕೆ, ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್ ಕ್ವಶನ್. ಓಕೆ, ನೌ ಹೌ ದ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್, another question they can ask you one more question. This is extra one question. If I give you, suppose they ask you one more question, question number 2. How they ask you, LCM and HCF of two number is 12 and 2, find the product. ಏನು ಕೇಳ್ತಾರೆ ಇಲ್ಲಿ, find the product ಅಂದರೆ ಎಷ್ಟು. ಪ್ರಾಡಕ್ಟ್ ಅಂದರೆ ಎರಡು ಸಂಖ್ಯೆ ಏನು ಮಾಡಬೇಕು, ಮಲ್ಟಿಪ್ಲೈ. ಪ್ರಾಡಕ್ಟ್ ಅಂದರೆ ಏನು, ಮಲ್ಟಿಪ್ಲಿಕೇಶನ್. ಸೊ ದಿಸ್ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಂದರೆ ಪ್ರಾಡಕ್ಟ್. ಏನದು ಪ್ರಾಡಕ್ಟ್. ಸೊ ಇದು ರಿಮೆಂಬರ್ ದಿಸ್. ಸೊ ಎಲ್ ಸಿ ಎಮ್ ಎಷ್ಟು 12, ಎಚ್ ಸಿ ಎಫ್ ಎಷ್ಟು 2. ಸೊ ಎರಡು ನಂಬರ್ಸ್ಗೆ ಏನು ಮಾಡಿರಿ, ಪ್ರಾಡಕ್ಟ್ ಅಂದರೆ ಏನು, ಮಲ್ಟಿಪ್ಲೈ ಮಾಡಬೇಕು. ಸೊ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡಬೇಕು. 12 ಎರಡಲೇ ಎಷ್ಟು 24. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 24. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಇಟ್. ಎಸ್, ಇಫ್ ಯು ಅಂಡರ್ಸ್ಟುಡ್, this was the question asked in 10 January 2023 examination. Okay, so everyone just comment in the chat box and tell me LCM HCF 8, LCM 40, what is the product, A, B, C, D option. Okay, just comment in the chat box and tell me. I hope you can do this and take it as a homework. Moving ahead to the next question. Next question is asked from percentage topic. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಎಸ್ ಎಸ್ ಸಿ ಜಿ ಡಿದಲ್ಲಿ ಬಹಳ ವೇಟೇಜ್ ಅಂದರೆ ಯಾವ ಟಾಪಿಕ್, ಒನ್ ಅಂದರೆ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಆಮೇಲೆ ನೆಕ್ಸ್ಟ್ ಇದು ಪರ್ಸೆಂಟೇಜ್, ಆಮೇಲೆ ನೆಕ್ಸ್ಟ್ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್. ದ ಮೂರು ಟಾಪಿಕ್ಸ್ ಬಹಳ ಟೈಮ್ ದೇ ಹ್ಯಾವ್ ವಾಸ್ಟ್ ಮಿನಿಟ್ ಕ್ವಶನ್ಸ್. ಈವನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಪರ್ಸೆಂಟೇಜ್, ಪ್ರಾಫಿಟ್ ಲಾಸ್, ಕಂಪೌಂಡ್ ಇಂಟ್ರೆಸ್ಟ್, ಆಮೇಲೆ ನೆಕ್ಸ್ಟ್ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್, ಆಮೇಲೆ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಆಮೇಲೆ ಬೇರೆ ಲೆಸನ್ಸ್ಗೂ ನೆಗ್ಲೆಕ್ಟ್ ಮಾಡಬೇಡ್ರಿ, ಯಾಕಂದರೆ ಬೇರೆ ಲೆಸನ್ಸ್ನಿಂದ ಕ್ವಶನ್ಸ್ ಬರ್ತದೆ. ಮೆನ್ಸುರೇಷನ್ 1 ಆ್ಯಂಡ್ ಮೆನ್ಸುರೇಷನ್ 2D 3D ಎರಡು ಇಂಪಾರ್ಟೆಂಟ್. ನೀವೇನು ಮಾಡಿರಿ, ಎಲ್ಲ ಲೆಸನ್ಸ್ ಪ್ರಿಪೇರ್ ಮಾಡಿರಿ, ಎಲ್ಲ ಫಸ್ಟ್ ಬೇಸಿಕ್ಸ್ ಮಾಡಿರಿ, ಆಮೇಲೆ ಸ್ವಲ್ಪ ಹೆಚ್ಚು ಫೋಕಸ್ ಮಾಡಿಕೊಡ್ರಿ ಇದೇ ಟಾಪಿಕ್ ಮೇಲೆ. ಓಕೆ, ಸೊ ಲೆಟ್ಸ್ ಸಿ ದಿಸ್ ಕ್ವಶನ್. Due to the disease, person's weight had decreased from 80 to 64. What is the percentage reduction? I will tell you the concept
ದೆನ್ ಯು ಟ್ರೈ ಸಾಲ್ವಿಂಗ್ ದಿಸ್ ಕ್ವಶನ್. ಸಪೋಸ್ ಓಕೆ, ನಂದು ಸ್ಯಾಲರಿ, ನನ್ನ ನೇಮ್ ಏನು ವಿನಯ್, ವಿನಯ್ ಸ್ಯಾಲರಿ. okay, I'll write weight. Vinay's weight decreased from 80 kg to 60 kg. Same agide number or separate? Suppose a little different, no problem. Find how much percentage decreased. Okay, find how much percent weight got decreased. How much weight decreased? ನಂದು weight ಎಷ್ಟು ಕಡಿಮೆ ಆಗಿದೆ. How much percent weight decrease? ಎಷ್ಟು ಕಡಿಮೆ ಆಗಿದೆ. ನಂದು ಓಲ್ಡ್ ವೇಟ್ ಎಷ್ಟು 80 kg. ಆಮೇಲೆ ನಂದು ನ್ಯೂ ವೇಟ್ ಎಷ್ಟಾಗಿದೆ 60 kg. 80ರಿಂದ 60 ನಂದು ವೇಟ್ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ. ಇದರಲ್ಲಿ ಆಪ್ಷನ್ಸ್ ನಿಮಗೆ ಕೊಡ್ತಾರೆ 10%, ಆಮೇಲೆ ಆಪ್ಷನ್ಸ್ ಕೊಡ್ತಾರೆ 20%. ಸೊ ಸ್ಟೂಡೆಂಟ್ ಏನು ಮಾಡ್ತಾರೆ, ಇಲ್ಲಿ 20%ಗೆ ಟಿಕ್ ಮಾಡ್ತಾರೆ. 80 ಅಂದ್ರಿಂದ 60 ಅಂದರೆ 20 ಇಲ್ಲ, ತಪ್ಪು ಆಗುತ್ತದೆ ಇದು ಆನ್ಸರ್. ಓಕೆ, 80ರಿಂದ 60 ಅಂದರೆ ತಪ್ಪು ಆಗುತ್ತದೆ ಆನ್ಸರ್. ಸೊ ನೀವು ಚೂಸ್ ಮಾಡಿರಿ ಆಪ್ಷನ್ ಎ ಆರ್ ಆಪ್ಷನ್ ನಂಬರ್ ಸಿ. ಓಕೆ, ಐ ಜಸ್ಟ್ ರಿಟರ್ನ್ 3 ಎಕ್ಸಾಂಪಲ್ಸ್ ಹಿಯರ್. ಲೆಟ್ಸ್ ಸಿ ಹೌ ಟು ಡೂ ದಿಸ್. ಓಕೆ, ನೋಡಿರಿ ಏನು ಮಾಡಬೇಕು ಇದರಲ್ಲಿ. ಐ ವಿಲ್ ಟೆಲ್ ಯು ಮೆಥಡ್ 1, ಆಮೇಲೆ ಮೆಥಡ್ ನಂಬರ್ 2. ಮೆಥಡ್ ನಂಬರ್ 1 ಅಂದರೆ ಸ್ಟಾರ್ಟಿಂಗ್ 80 ಬರೀರಿ, ಆಮೇಲೆ 60. 80ರಿಂದ 60 ಎಷ್ಟು ಕಡಿಮೆ ಆಗಿದೆ ಅದು ಚೆಕ್ ಮಾಡಿರಿ. 80ರಿಂದ 60 ಎಷ್ಟು ಕಡಿಮೆ ಆಗಿದೆ ಅದು ಚೆಕ್ ಮಾಡಿರಿ. ಯು ವಿಲ್ ಟೆಲ್ ಸರ್ 20 ಕಡಿಮೆ ಆಗಿದೆ, 20 ಏನಾಗಿದೆ ಲೆಸ್ ಆಗಿದೆ. ಓಕೆ, ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಲೆಸ್ ಎಲ್ಲ ಸೇಮ್, ಡಿಕ್ರೀಸ್ ಆಗಿದೆ, ಕಡಿಮೆ ಆಗಿದೆ. ಸೊ ಪರ್ಸೆಂಟೇಜ್ದಲ್ಲಿ ಬೇಕು ನಮಗೆ, ಜಸ್ಟ್ ನಂಬರ್ದಲ್ಲಿ ಬೇಡ. ಸೊ ಏನು ಮಾಡಿರಿ, ಪರ್ಸೆಂಟೇಜ್ ಡಿಕ್ರೀಸ್ ಅಂದರೆ 20 ಬರೀರಿ, ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ 80 ಇಂಟು 100 ಮಾಡಿರಿ. ಓಕೆ, 20 ಡಿವೈಡೆಡ್ ಬೈ 80 ಇಂಟು 100. 21 20, 24 80, ಆಮೇಲೆ 4ರಿಂದ ಇದು 100ಗೆ ಕ್ಯಾನ್ಸಲ್ ಮಾಡಿರಿ. 4 4 ಇಂಟು 25, 25%. ದ್ಯಾಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್. ಓಕೆ, there are different methods to solve this question. If you want one more formula, if you want to remember formula, ನಿಮಗೆ ಫಾರ್ಮುಲಾ ಬೇಕು ಸರ್, ನಾವು ಫಾರ್ಮುಲಾದಿಂದ ಮಾಡ್ತೀವಿ ಇದು ಕ್ವಶನ್. ಸೊ ಫಾರ್ಮುಲಾ ತಗೋರಿ. ಫಾರ್ಮುಲಾ ಏನಿದೆ, ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಹೆಚ್ಚಾಗುತ್ತದೆ ಎಷ್ಟು ಕಡಿಮೆ ಆಗುತ್ತದೆ, ಅದಕ್ಕಾಗಿ ಒಂದು ಫಾರ್ಮುಲಾ ಬರೀರಿ. ಏನು, ಡಿಫ್ರೆನ್ಸ್ ಮಾಡಿರಿ. ಡಿಫ್ರೆನ್ಸ್ ಅಂದರೆ ಏನು, ಮೈನಸ್, ಎರಡೂ ಸಂಖ್ಯೆದಲ್ಲಿ ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ, ಆಮೇಲೆ ಇಂಟು ಎಷ್ಟು ಮಾಡಬೇಕು, ಇಂಟು 100 ಮಾಡಬೇಕು. ಡಿಫರೆನ್ಸ್ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ ಇಂಟು 100. ಸೊ ನೋಡ್ರಿ, ಇಲ್ಲಿ ಡಿಫರೆನ್ಸ್ ಎಷ್ಟಾಗಿದೆ 20, ಓಲ್ಡ್ ವ್ಯಾಲ್ಯೂ ಎಷ್ಟು 80 ಇಂಟು 100 ಮಾಡಿರಿ, ಆನ್ಸರ್ ಬರ್ತದೆ. ಯಾವುದೇ ಕ್ವೆಶನ್. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್. ವೆರಿ ಇಂಪಾರ್ಟೆಂಟ್. ನೌ ದಿಸ್ ಈಸ್ ದ ಕ್ವೆಶನ್ ಆಸ್ಡ್. ಸೊ ಕ್ವೆಶನ್ ಸೇಮ್, ಪರ್ಸೆಂಟೇಜ್ ರಿಡಕ್ಷನ್ ಇನ್ ದ ವೇಟ್. ರಿಡಕ್ಷನ್ ಅಂದರೆ ಎಷ್ಟು ಪರ್ಸೆಂಟೇಜ್ ವೇಟ್ ಕಡಿಮೆ ಆಗಿದೆ. ಐ ಹೋಪ್ ಎವ್ರಿ ಒನ್ ಈಸ್ ರೀಡಿಂಗ್. ಪಾಸ್ ದ ವಿಡಿಯೋ, ರೀಡ್ ದ ಕ್ವೆಶನ್. ಓಕೆ, ಕ್ವೆಶನ್ ರೀಡ್ ಮಾಡಿರಿ. 80ರಿಂದ 60 ಬೇಕಾದ ಫಾರ್ಮುಲಾ ಯೂಸ್ ಮಾಡೋಣ. ಎಷ್ಟು ಡಿಕ್ರೀಸ್ ಆಗಿದೆ, ಸೊ ಡಿಫ್ರೆನ್ಸ್ ಮಾಡಿರಿ. 80ರಿಂದ 64 ಎಷ್ಟು ಕಡಿಮೆ ಆಗಿದೆ. ಓಕೆ, ಟೋಟಲ್ 16 ಕಡಿಮೆ ಆಗಿದೆ, 16. ಓಕೆ, ಮೈನಸ್ ಮಾಡಿರಿ ಬೇಕಾದರೆ 80 ಮೈನಸ್ 64 ಈ ರೀತಿ ಮಾಡಿರಿ. ಓಕೆ, 10 ಮೈನಸ್ 4 6, ಆಮೇಲೆ 1, 16 ಕಡಿಮೆ ಆಗಿದೆ. ಡಿವೈಡೆಡ್ ಬೈ ಏನು ಬರೀಬೇಕು, ಓಲ್ಡ್ ವ್ಯಾಲ್ಯೂ ಬರೀಬೇಕು. ವಾಟ್ ಈಸ್ ಓಲ್ಡ್ ವೇಟ್, 80 kg. ಸೊ 80 ಬರೀರಿ ಇಲ್ಲಿ, 80 ಇಂಟು 100. ಓಕೆ, 16ರಿಂದ ಭಾಗ ಮಾಡಿರಿ. 16 1 16, 16 5 80. 1 ಡಿವೈಡೆಡ್ ಬೈ 5 ಅಂದರೆ 20%. ಹೆಂಗೆ, 5 1 5, 5 2 10, 5 0 0, 20%. 20% ವೇಟ್ ಇಲ್ಲ ಇದು, ವೇಟ್ ಕಡಿಮೆ ಆಗಿದೆ. ಐ ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಏನು, ಸ್ಯಾಲರಿ ಆಫ್ ಅ ಮ್ಯಾನ್. ಓಕೆ, ಐ ವಿಲ್ ಜಸ್ಟ್ ರೈಟ್ ಇಟ್ ಹಿಯರ್. ಸಪೋಸ್ ಹಿಯರ್, ಓಕೆ, ಸಿ ಹಿಯರ್, ಸ್ಯಾಲರಿ ಆಫ್ ಅ ಮ್ಯಾನ್ ಇನ್ಕ್ರೀಸ್ಡ್ ಫ್ರಮ್ 600 ಟು 700. ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ. ಸೇಮ್ ಫಾರ್ಮುಲಾ ಮಾಡಿರಿ, ಡಿಫರೆನ್ಸ್ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ. ಐ ಹೋಪ್ ಯು ಕ್ಯಾನ್ ಡೂ ಇಟ್. ಲೆಟ್ಸ್ ಡೂ ದ ನೆಕ್ಸ್ಟ್ ಕ್ವೆಶನ್.
Capacity of a cylindrical tank is, this is the mensuration question asked to you. If the diameter of the base is 16, find the depth. ಇದು ಕ್ವಶನ್ ಸಿಲಿಂಡರ್ ಮೇಲೆ ಕೇಳಿದೆ ನೋಡ್ರಿ. ನಿಮಗೂ ಎಲ್ಲ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಓಕೆ, ಯಾವ ಫಾರ್ಮುಲಾಸ್? ಫಸ್ಟ್ ಆಫ್ ಆಲ್ 3Dದಲ್ಲಿ, ಬಿಕಾಸ್ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಫ್ರಮ್ ದ 3D. ಸೊ ಮೆನ್ಸುರೇಷನ್ದಲ್ಲಿ ಇದು 3D ಮೆನ್ಸುರೇಷನ್, 3Dದಲ್ಲಿ ಇದು ಎಲ್ಲ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಎಲ್ಲ ಫಾರ್ಮುಲಾ ನಾನು ಕೊಡ್ತೀನಿ ನಿಮಗೆ. ನೋಡ್ರಿ, ಫಸ್ಟ್ ಅಂದರೆ ಇದು ಕ್ಯೂಬ್. ಓಕೆ, ಕ್ಯೂಬ್. So what is the question asked? I will tell you, find the depth. Okay, the capacity. So capacity ಅಂದರೆ ವಾಲ್ಯೂಮ್ ಮೇಲೆ. ಸೊ ಎಲ್ಲ ಫಿಗರ್ದ ವಾಲ್ಯೂಮ್ ನಿಮಗೆ ಗೊತ್ತಿರಬೇಕು. ಐ ಜಸ್ಟ್ ರೈಟ್ ದ ವಾಲ್ಯೂಮ್ ಫಾರ್ಮುಲಾ ಫಾರ್ ಆಲ್ ದಿಸ್ ಫಿಗರ್ಸ್. ಓಕೆ, ಲೆಟ್ಸ್ ಫೈಂಡ್ ವಾಲ್ಯೂಮ್. ವಾಲ್ಯೂಮ್ ಅಂದರೆ ಎ ಕ್ಯೂಬ್. ಎ ಅಂದರೆ ಸೈಡ್ ಕೊಡ್ತಾರೆ, ಎಲ್ಲ 3 ಸೈಡ್ಸ್ ಇಂಟು ಮಾಡಿರಿ. ಎ ಇಂಟು ಎ ಕ್ಯೂಬ್. ನೆಕ್ಸ್ಟ್ ಫಿಗರ್ ಇದು ಏನು? ನೇಮ್ ಫಿಗರ್ ನೇಮ್ ಏನು? ಕ್ಯೂಬ್. ಸೊ ಗೊತ್ತಿರಬೇಕು ನಿಮಗೆ ಕ್ಯೂಬ್ ಫಾರ್ಮುಲಾ ಎ ಕ್ಯೂಬ್. ಆಮೇಲೆ ನೆಕ್ಸ್ಟ್ ಅಂದರೆ ಏನು ಬರ್ತಾರೆ? ಕ್ಯೂಬಾಯ್ಡ್. ಓಕೆ, ಕ್ಯೂಬಾಯ್ಡ್ ಅಂದರೆ ಏನು ಕೊಡ್ತಾರೆ ನಿಮಗೆ ಗೊತ್ತಿದೆ? ಕ್ಲಾಸ್ ರೂಮ್. ಓಕೆ, ಒಂದು ಕ್ಲಾಸ್ ರೂಮ್, ಒಂದು ಆಕ್ವೇರಿಯಮ್. ಸೊ ಈ ರೀತಿ ಅವರಿಗೆ ಲೆಂತ್ ಬೇರೆ, ಬ್ರೆಡ್ ಬೇರೆ, ಹೈಟ್ ಬೇರೆ, ಅಂದರೆ ಕ್ಯೂಬಾಯ್ಡ್. ಏನು ತಗೋಬೇಕು? ಇದು ಕ್ಯೂಬಾಯ್ಡ್. CUBOID, ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡಲ್ಲಿ ಫಾರ್ಮುಲಾ ಏನು? ಸೊ ಸಪೋಸ್ ದಿಸ್ ಇಸ್ ಲೆಂತ್, ಇದು ಇಸ್ ಬ್ರೆಡ್, ದಿಸ್ ಇಸ್ ಹೈಟ್. ಎಲ್ಲ ನಂಬರ್ ಮಲ್ಟಿಪ್ಲೈ ಮಾಡಿರಿ. ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್. ದಿಸ್ ಈಸ್ ದ ಫಾರ್ಮುಲಾ ಫಾರ್ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಆಮೇಲೆ ನೆಕ್ಸ್ಟ್ ಫಾರ್ಮುಲಾ ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಫಿಗರ್ ಅಂದರೆ ಇದು ಸಿಲಿಂಡರ್. ಓಕೆ, ಸಿಲಿಂಡರ್ದಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಹೈಟ್, ಆ್ಯಂಡ್ ಇಲ್ಲಿಂದ ಇದೆ ಇದು ರೇಡಿಯಸ್. ಓಕೆ, ಸೊ ವಾಲ್ಯೂಮ್ ಫಾರ್ಮುಲಾ ಫಾರ್ ದಿಸ್ ಈಸ್ πr²h. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್ ಫಿಗರ್ ನಿಮಗೆ ಏನು ಕೇಳ್ತಾರೆ ಅಂದರೆ ಕೋನ್ ಅಂದರೆ ಇನ್ನು ಬಡ್ಡೆ ಕ್ಯಾಪ್ ಏನು ಹಾಕ್ತೀರಿ ನೀವು, ಅದು ಕೋನ್ ಐತಿ. ಓಕೆ, ಈ ರೀತಿ ಶೇಪ್ ಲೈಕ್ ದಿಸ್ ಈಸ್ ಕಾಲ್ಡ್ ಆಸ್ ಕೋನ್. ಸೊ ಕೋನ್ ಅಂದರೆ ಫಾರ್ಮುಲಾ ಏನು? ಹೌ ಟು ರಿಮೆಂಬರ್ ದ ಟ್ರಿಕ್? ದ ಸೇಮ್ ಫಾರ್ಮುಲಾ ಬರೀರಿ, πr²h. ಸೇಮ್ ಟು ಸೇಮ್ ಬರೀರಿ, πr²h. ಜಸ್ಟ್ ಡಿವೈಡೆಡ್ ಬೈ 3 ಮಾಡಿರಿ. ಇದು ಏನು? ಜಸ್ಟ್ ಡಿವೈಡೆಡ್ ಬೈ 3 ಮಾಡಿರಿ, ಅಂದರೆ 1/3 ಇಂಟು πr²h. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕೋನ್. ಆಮೇಲೆ ನೆಕ್ಸ್ಟ್ ಅಂದರೆ 2 more ಫಿಗರ್ಸ್ ನಿಮಗೆ ಗೊತ್ತಿರಬೇಕು. 2 more ಫಿಗರ್ಸ್ ಅಂದರೆ ಯಾವ್ಯಾವುದು? ಒನ್ ಅಂದರೆ ಸ್ಫಿಯರ್. ಓಕೆ, ಸ್ಫಿಯರ್ ಅಂದರೆ ಇದು ಬಾಲ್ ಟೈಪ್. ಓಕೆ, ಸ್ಫಿಯರ್ ಅಂದರೆ ಬಾಲ್ ಟೈಪ್. ನೋಡ್ರಿ, ಇದು ಸ್ಫಿಯರ್. ಓಕೆ, ಲೈಕ್ ಫುಟ್ಬಾಲ್. ಓಕೆ, ಲೈಕ್ ಬುಲೆಟ್, ದಿಸ್ ಥಿಂಗ್, ರೌಂಡ್ ದಿಸ್ ಥಿಂಗ್. ಓಕೆ, ಅರ್ತ್. ವಾಲ್ಯೂಮ್ ಇಸ್ ಈಕ್ವಲ್ ಟು 4/3 πr³. ಇದು ಎಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್. ಆಮೇಲೆ ಹೆಮಿಸ್ಫಿಯರ್ ಬೇಕು ಅಂದರೆ ಹೆಮಿಸ್ಫಿಯರ್ಗೆ ಏನು ಮಾಡಿರಿ? ಇದು ಜಸ್ಟ್ ಹಾಫ್ ಮಾಡಿರಿ. ವಾಲ್ಯೂಮ್ ಫಾರ್ಮುಲಾ ಏನು ಮಾಡಿರಿ? ಇಲ್ಲಿ 4 ಇದೆ, ಜಸ್ಟ್ ಅರ್ಧ ಮಾಡಿರಿ. 2/3 πr³. ಸೊ ಜಸ್ಟ್ ದಿಸ್ ಆರ್ ವಾಲ್ಯೂಮ್ ಫಾರ್ಮುಲಾ. ಆಮೇಲೆ ಏರಿಯಾ ಫಾರ್ಮುಲಾಸ್ ಆರ್ ಡಿಫರೆಂಟ್. ಓಕೆ, ಏರಿಯಾ ಫಾರ್ಮುಲಾ ಇಸ್ ಡಿಫರೆಂಟ್ ಹಿಯರ್. That we'll see another time. Now moving ahead with this question. Now capacity ಅಂದರೆ ಏನು ನಿಮಗೆ ಗೊತ್ತಿರಬೇಕು? ವಾಲ್ಯೂಮ್. ಕ್ಯಾಪಾಸಿಟಿ ಅಂದರೆ ಏನು? ವಾಲ್ಯೂಮ್. ಸೊ ಇದೇ ಕ್ವಶನ್ದಲ್ಲಿ ನಾವು ವಿ ಆರ್ ಡೀಲಿಂಗ್ ವಿತ್ ವಾಲ್ಯೂಮ್. ಸೊ ವಾಲ್ಯೂಮ್ ಆಫ್ ವಾಟ್? ಸಿಲಿಂಡರ್. ಸೊ ಜಸ್ಟ್ ಸಿಲಿಂಡರ್ ಡ್ರಾ ಮಾಡಿರಿ ಇಲ್ಲಿ. ಎಸ್, ದಿಸ್ ಈಸ್ ದ ಸಿಲಿಂಡರ್. ಆಮೇಲೆ ನೆಕ್ಸ್ಟ್ ಅಂದರೆ ಫಾರ್ಮುಲಾ ಬರೀರಿ. ವಾಲ್ಯೂಮ್ ಇಸ್ ಈಕ್ವಲ್ ಟು πr²h. ಡನ್. ಕ್ಯಾಪಾಸಿಟಿ ಆಫ್ ದ ಸಿಲಿಂಡ್ರಿಕಲ್ ಟ್ಯಾಂಕ್ 5632. ಕ್ಯಾಪಾಸಿಟಿ ಅಂದರೆ ವಾಲ್ಯೂಮ್ 5632. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿರಿ, 5632. ಆಮೇಲೆ ಪೈ ವ್ಯಾಲ್ಯೂ ಎಷ್ಟು? 22/7. ಡನ್. ಆಮೇಲೆ ರೇಡಿಯಸ್ ಎಷ್ಟು ನೋಡ್ರಿ? ಡಯಾಮೀಟರ್ ಆಫ್ ದ ಬೇಸ್ ಈಸ್ 16. ಡಯಾಮೀಟರ್ ಅಂದರೆ ಏನು? ಇಲ್ಲಿಂದ ಇಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ 16. ಓಕೆ, ಸೊ ನಮಗೆ ಬೇಕು ಏನು? ರೇಡಿಯಸ್ ಅಂದರೆ ಜಸ್ಟ್ ಹಾಫ್. ರೇಡಿಯಸ್ ಅಂದರೆ ಎಷ್ಟಾಗುತ್ತದೆ? 8 ಆಗುತ್ತದೆ. 16 ಹಾಫ್. ಡಯಾಮೀಟರ್ ಅಂದರೆ ಕಂಪ್ಲೀಟ್, ಇಲ್ಲಿಂದ ಇಲ್ಲಿ ಫುಲ್ ಲೈನ್. ದಿಸ್ ಈಸ್ 16. ಸೊ ರೇಡಿಯಸ್ ಅಂದರೆ ಹಾಫ್, 8. ಸೊ ರೇಡಿಯಸ್ 8. ಓಕೆ, ಸೊ 8 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. 8 ಎಷ್ಟು ಸಲ? 2 ಸಲ, ಯಾಕಂದರೆ r² ಇದೆ. ಓಕೆ, ರೇಡಿಯಸ್ ಎಷ್ಟು ಬರುತ್ತದೆ? 8 ಮೀಟರ್ ಬರುತ್ತದೆ. ಸೊ 8 ಎಷ್ಟು ಸಲ? 2 ಸಲ ಬರಬೇಕು. ಇಂಟು ಏನು? ಹೈಟ್ ಎಷ್ಟು ಗೊತ್ತಿಲ್ಲ. ಹೈಟ್ ಅಂದರೆ ಡೆಪ್ತ್. ಇಲ್ಲಿಂದ ಮೇಲ್ಗಡೆಯಿಂದ ನೋಡ್ರಿ, ಇದು ಹೈಟ್ ಅಂದರೆ ಏನಾಗುತ್ತದೆ? ಇದು ಡೆಪ್ತ್ ಆಗುತ್ತದೆ. ಸೊ ಡೆಪ್ತ್, ದಟ್ ಈಸ್ ದ ಕ್ವಶನ್ ಆಸ್ಟ್. ಸೊ ಎಚ್ ನಮಗೆ ಗೊತ್ತಿಲ್ಲ, ಬೇಕಾದ್ರೆ ನೀವು ಎಕ್ಸ್ ಬರೀರಿ ಇದು. ಓಕೆ, ದಿಸ್ ಈಸ್ ರೈಟ್ ದಿಸ್ ಎಚ್ ಆ್ಯಸ್ ಎಕ್ಸ್. ಆಮೇಲೆ ಏನಾರು ಮಾಡಿರಿ, ಭಾಗ ಮಾಡಿರಿ ಸಂಖ್ಯೆ. ಹೆಂಗೆ ಭಾಗ ಮಾಡೋರು ನೋಡಿರಿ, ನಿಮಗೂ ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತದೆ ಅಂದರೆ ಇಲ್ಲಿಂದ ಇಲ್ಲೇ ಭಾಗ ಮಾಡಿರಿ. 8ರಿಂದ ಇಲ್ಲೇ ಕ್ಯಾನ್ಸಲ್, ಆಮೇಲೆ 8ರಿಂದ ಕ್ಯಾನ್ಸಲ್ ಮಾಡಿರಿ. ಸ್ವಲ್ಪ ಸ್ಟೂಡೆಂಟ್ಸ್ಗೆ, ಬಿಗಿನರ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತದೆ. ಸರ್ ಹೆಂಗೆ ಮಾಡಿರಿ, ಅರ್ಥ ಆಗಲಿಲ್ಲ. ಸೊ ಏನು ಮಾಡಿರಿ ನೀವು, ಇದು ಸಂಖ್ಯೆ ಈ ಕಡೆ ಮೇಲೆ ಶಿಫ್ಟ್ ಮಾಡಿರಿ. ಡಿವೈಡ್ ಅಂದರೆ ಏನಾಗುತ್ತದೆ? ಇಲ್ಲಿ ಮಲ್ಟಿಪ್ಲೈ ಆಗುತ್ತದೆ. 5 6 3 2 ಇಂಟು 7.
ಆಮೇಲೆ ಇದು ನಂಬರ್ ಇಂಟು ಅಂದರೆ ಶಿಫ್ಟ್ ಮಾಡಿದ ಮೇಲೆ ಏನಾಗುತ್ತದೆ ಇದು ಡಿವೈಡ್ ಆಗುತ್ತದೆ. ಸೊ ಇಲ್ಲೇ ಡಿವೈಡ್ ಮಾಡೋಣ. 22 ಇಂಟು 8 ಇಂಟು 8 ಈಸ್ ಈಕ್ವಲ್ ಟು ಎಷ್ಟು ಎಕ್ಸ್. ಬೇಕಾದ್ರೆ ಈ ಪ್ರಕಾರ ಮಾಡಿರಿ, ಡೈರೆಕ್ಟ್ ಮಾಡ್ತೀನಿ ಅಂದರೆ ಡೈರೆಕ್ಟ್ ಮಾಡಿರಿ, ನಿಮ್ಮ ಮೇಲೆ ಇದು. ಓಕೆ 8ರಿಂದ ಭಾಗ ಮಾಡೋಣ. 8 1 8. ಓಕೆ ಐ ವಿಲ್ ಯೂಸ್ ಅನದರ್ ಕಲರ್. 8 1 8, 8 7 56, 8 4 ಬರಿಬೇಡ, 8 0 3 ಫಸ್ಟ್, ಆಮೇಲೆ 8 4 32. ಓಕೆ ಅದರ್ವೈಸ್ ಯು ವಿಲ್ ಗೆಟ್ ರಾಂಗ್. ಆಮೇಲೆ 8ರಿಂದ ಆಗುತ್ತದೆ. ಓಕೆ 8 is 64. ಎಸ್ 8 1 8, 8 8 64, 6 ಕ್ಯಾರಿ, 8 8 64. ಡನ್. 22ರಿಂದ ಭಾಗ ಮಾಡಿರಿ. 22 1 22, 4 4 7 ಎಷ್ಟು 4, 7 ಎಷ್ಟು 4 7 is 28. I will write it 28. X is equal to 28 meter. So depth of this tank is 28. Option number 4. So ಈ ಪ್ಯಾಟರ್ನ್ ಇದು ಕ್ವಶನ್ಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಿದೆ. The lesson mensuration 2D and 3D they will neglect. ಬೇಡ. ಆ್ಯಕ್ಚುಲಿ ದಿಸ್ ಈಸ್ ದ ಈಸಿಯೆಸ್ಟ್ ಟಾಪಿಕ್. ಯಾಕಂದರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಸಿಂಪ್ಲಿಫೈ ಮಾಡಬೇಕು. ಓಕೆ ಸೊ ಮೋಸ್ಟ್ ಆಫ್ ದ ಟೈಮ್ ಐ ಆಮ್ ಟೆಲಿಂಗ್ ಈಸಿ ಕ್ವಶನ್ ಜಸ್ಟ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಆನ್ ದ ಫಾರ್ಮುಲಾ ಏನಿದೆ ಈ ಪ್ರಕಾರ ಫಾರ್ಮುಲಾ. ದೀಸ್ ಆರ್ ದ ಫಾರ್ಮುಲಾಸ್ ಓನ್ಲಿ ಫಾರ್ ವಾಲ್ಯೂಮ್. ಓಕೆ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಅನದರ್ ಡಿಫರೆಂಟ್ ಏರಿಯಾಸ್. Okay, area 6a square, area different area will be there, total surface area, lateral surface area. Now next question asked is from the ratio, very important. Okay, so ratio a ratio b, b ratio c, amele a plus b, b plus c, c plus a is equal to how much? Before doing this, those who know they do it, or else watch this basic concept of ratio. ರೇಷೋದಲ್ಲಿ ನಿಮಗೆ ಏನು ಗೊತ್ತಿರಬೇಕು, ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನಿದೆ ಕಾನ್ಸೆಪ್ಟ್ ನೋಡಿರಿ. ಯಾವಾಗೂ ನಿಮಗೆ ಎ ರೇಷೋ ಬಿ ಕೊಡ್ತಾರೆ 2:3. ಓಕೆ 2:3. ಆಮೇಲೆ ನಿಮಗೆ ನೆಕ್ಸ್ಟ್ ಏನು ಕೊಡ್ತಾರೆ, ಬಿ ರೇಷೋ ಸಿ ಎಷ್ಟು, ಬಿ ರೇಷೋ ಸಿ ಸಪೋಸ್ 5:7. ಆಮೇಲೆ ಇಲ್ಲಿಂದ ಕೇಳ್ತಾರೆ ನಿಮಗೆ ಎ ರೇಷೋ ಬಿ ರೇಷೋ ಸಿ ಇಸ್ ಈಕ್ವಲ್ ಟು ಹೌ ಮಚ್, ಎ ರೇಷೋ ಬಿ ರೇಷೋ ಸಿ ಇಸ್ ಈಕ್ವಲ್ ಟು ಹೌ ಮಚ್. ಏನು ಬರೀರಿ, ಫಸ್ಟ್ ಎ ಬಿ ಬರೀರಿ ಇಲ್ಲಿ 2:3. ಆಮೇಲೆ ಬಿ ಸಿ ರೇಷೋ ಬರೀರಿ ಎಷ್ಟು 5:7. ಆಮೇಲೆ ಏನು ಮಾಡಿರಿ, ಎ ಬಿ ಸಿ ಬೇಕು ಅಂದರೆ ಇದೇ ಜಾಗ ಖಾಲಿ ಇದೆ. ಓಕೆ ದಿಸ್ ಪ್ಲೇಸ್ ಇಸ್ ಎಂಟಿ, ಸೊ ಎಂಟಿ ಇಡಬೇಡ, ಜಸ್ಟ್ ಇದು ಸೇಮ್ ನಂಬರ್ ನೇಬರಿಂಗ್ ನಂಬರ್ ಬರೀರಿ. ಇಲ್ಲಿ 3 ಬರೀರಿ. ಈ ಕಡೆ ಏನೂ ಇಲ್ಲ, ಇದು ಸೇಮ್ ನಂಬರ್ ನೇಬರ್ ನಂಬರ್ ಬರೀಬೇಕು, ಇಲ್ಲಿ 5 ಬರೀರಿ. ಆಮೇಲೆ ಮಲ್ಟಿಪ್ಲೈ ಮಾಡಿರಿ. 2 5 ಹೌ ಮಚ್ 10. ಆಮೇಲೆ ಮಲ್ಟಿಪ್ಲೈ 3 5 ಹೌ ಮಚ್ 15. ಮಲ್ಟಿಪ್ಲೈ ಮಾಡಿರಿ. 3 7 ಎಷ್ಟು 21. ಸೊ ಎ ರೇಷೋ ಬಿ ರೇಷೋ ಸಿ ಎಷ್ಟು 10:15:21. So I hope everyone is understanding this. Suppose question is A ratio B. Okay, now ABCD ಮಾಡೋಣ ಇಲ್ಲಿ 2:3. Now B ratio C is 5:3:1. ಆಮೇಲೆ C ratio D is how much? Okay, 3:5. So next ಇಲ್ಲಿಂದ ABCD is equal to how much? ABCD is how much? ಇದು question. This is the question asked. So ಏನು ಮಾಡಿರಿ, ಫಸ್ಟ್ ಎ ಬಿ ಬರೀರಿಲ್ಲೇ. ಎ ಬಿ ಈಸ್ ಈಕ್ವಲ್ ಟು ಹೌ ಮಚ್ 2 3. ಸೊ ರೈಟ್ 2 3. ನೆಕ್ಸ್ಟ್ ಬಿ ಸಿ ಬರೀರಿ ಎಷ್ಟು 3 1. ಆಮೇಲೆ ನೆಕ್ಸ್ಟ್ 3:5. ಸೊ ನೋಡಿರಿ ಇಲ್ಲಿ ಎವ್ರಿ ಒನ್ ಜಸ್ಟ್ ಇಯರ್. ಓಕೆ 3 ಇಲ್ಲೇ ಏನೂ ಇಲ್ಲ. ಸೊ ಸೇಮ್ ನಂಬರ್ ಬರೀರಿ 3 ಆ್ಯಂಡ್ 3. ಸೊ ಒನ್ ಸೈಡ್ 1 ನಂಬರ್ ಬರೀಬೇಕು. ಈ ಸೈಡ್ ಯಾವ ಬರೀಬೇಕು 3. ಈ ಸೈಡ್ ಯಾವ ಬರೀಬೇಕು 3. ಈ ಸೈಡ್ ಯಾವ ಬರೀಬೇಕು 3. ಎಲ್ಲ ನಂಬರ್ ಇಂಟು ಮಾಡಿರಿ. 2 3 6, 6 3 18. ಓಕೆ 18. 3 3 9, 9 3 ಎಷ್ಟು 27. ಓಕೆ ಆಮೇಲೆ ಎಷ್ಟು 3 1 3, 3 3 9 9. ಆಮೇಲೆ ಮಲ್ಟಿಪ್ಲೈ ಮಾಡಿರಿ ಎಲ್ಲ ನಂಬರ್. 3 1 3, 3 5 ಎಷ್ಟು 15. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 18 27 9 and 15. ಬಟ್ ವೇಟ್, ಇದು ಎಲ್ಲ ಮತ್ತೆ ಸಿಂಪ್ಲಿಫೈ ಮಾಡೋದು. ಓಕೆ 3ರಿಂದ ಭಾಗ ಮಾಡೋಣ. 3 6 3 9 3 9 3 3 and 3 5. So 6:9:3:5 is ratio for ABCD. I hope everyone understood. Now moving ahead to this question. So ಇದೇ ಕ್ವಶನ್ದಲ್ಲಿ this is question asked in 2023 GD paper. ಓಕೆ ಫಸ್ಟ್ ನೀವು ಏನು ಮಾಡಬೇಕು, ಕಂಪಲ್ಸರಿ ABCD ಇಲ್ಲಿಂದ ಫೈಂಡ್ ಮಾಡಬೇಕು. ABC ಅಷ್ಟು. ಸೊ 5:6. ಆಮೇಲೆ BC ಎಷ್ಟು 6:7. ಇದೇ ಕ್ವಶನ್ದಲ್ಲಿ ಇದು ಡೈರೆಕ್ಟ್ ಇದೆ, ಯಾಕಂದರೆ ಬಿ ಸೇಮ್. ಸೊ ಡೈರೆಕ್ಟ್ ಬರೀರಿ 5 6. ಅದು ಬೇಡ ಅಂದರೆ ಸೇಮ್ ಟೆಕ್ನಿಕ್ ಯೂಸ್ ಮಾಡಿರಿ. ಇಲ್ಲಿ 6 ಬರೀರಿ, ಇಲ್ಲಿ 6 ಬರೀರಿ. ಓಕೆ ಯು ವಿಲ್ ಬಿ ಗೆಟಿಂಗ್ ದ ಸೇಮ್ ಆನ್ಸರ್. ಯಾಕೆ ಇದು ಡೈರೆಕ್ಟ್ ಇದೆ, ಯಾಕಂದರೆ ಬಿ ವ್ಯಾಲ್ಯೂ ಎಷ್ಟು 6, ಇಲ್ಲಿ ಬಿ ವ್ಯಾಲ್ಯೂ ಎಷ್ಟು 6. ಸೊ ಡೈರೆಕ್ಟ್ಲಿ ಬರೀರಿ, ಏನೂ ಅವಶ್ಯಕತೆ ಇಲ್ಲ ಆ ಪ್ರಕಾರ ಮಾಡೋದು. ಲಾಸ್ಟ್ ಕ್ವಶನ್ದಲ್ಲಿ ಯಾಕಂದರೆ ಬಿ ವ್ಯಾಲ್ಯೂ ಇಲ್ಲಿ 3 ಇಲ್ಲಿ 5, ಅದಕ್ಕಾಗಿ ಈ ಟೆಕ್ನಿಕ್ ಯೂಸ್ ಮಾಡಬೇಕು.
ಇದರಲ್ಲಿ ಬಿ ವ್ಯಾಲ್ಯೂ ಸೇಮ್ ಇದೆ. ಸೊ ಡೈರೆಕ್ಟ್ಲಿ ಬರೀರಿ 5:6:7. ಡೈರೆಕ್ಟ್, ಏನೂ ಅವಶ್ಯಕತೆ ಇಲ್ಲ ಆ ಪ್ರಕಾರ ಮೆಥಡ್. ಆಮೇಲೆ ಡೈರೆಕ್ಟ್ಲಿ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎ ಪ್ಲಸ್ ಬಿ ಎಷ್ಟು? 5 + 6 11. ಬಿ ಪ್ಲಸ್ ಸಿ ಎಷ್ಟು? 6 + 7 ಎಷ್ಟು? ದಟ್ ಈಸ್ 13. ಆಮೇಲೆ ಸಿ ಪ್ಲಸ್ ಎ ಎಷ್ಟು? ಸಿ ಮತ್ತು ಎ ಆ್ಯಡ್ ಮಾಡಿರಿ. 7 + 5 ಎಷ್ಟು? 12. So 11:13:12, that's the answer for the question. I hope everyone is understanding this. Okay, so I will upload. Okay, so I hope each and everyone is watching. So everyone, if you enjoyed it, please give a like and subscribe the channel. Subscribe ಮಾಡ್ರಿ if you have not subscribed it. ನಿಮಗೂ ಎಲ್ಲ ಲೆಸನ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಎಸ್, ಐ ವಿಲ್ ಅಪ್ಲೋಡ್ ಇಟ್ ಫಾರ್ ಶ್ಯೂರ್. ಎಲ್ಲ ಲೆಸನ್ಸ್ ನಿಮಗೂ ಟೈಪ್ ವೈಸ್ ಬೇಕು ಅಂದರೆ ಟಾಪಿಕ್ ವೈಸ್ ಐ ವಿಲ್ ಅಪ್ಲೋಡ್ ಈವನ್ ದ್ಯಾಟ್. LCM, ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಐ ಹ್ಯಾವ್ ಅಪ್ಲೋಡೆಡ್ LCM ಟೈಪ್ ನಂಬರ್ 1, ಟೈಪ್ 2, ಟೈಪ್ 3, ಸ್ವಲ್ಪ ನೆಕ್ಸ್ಟ್ ಮುಂದಿನ ಟೈಪ್ಸ್ ಐ ವಿಲ್ ಅಪ್ಲೋಡ್ ಇನ್ ಅಪ್ಕಮಿಂಗ್ ಡೇಸ್. ಆ್ಯಂಡ್ ಆಲ್ಸೋ ಆಲ್ ದ ಲೆಸನ್ಸ್, ರೇಷಿಯೋ, ಆಮೇಲೆ ಪ್ರೊಪೋರ್ಷನ್, ಆಮೇಲೆ ಏಜಸ್, ಆಮೇಲೆ ನೆಕ್ಸ್ಟ್ ಪಾರ್ಟ್ನರ್ಶಿಪ್, ನೆಕ್ಸ್ಟ್ ಪರ್ಸೆಂಟೇಜ್, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಬೋಟ್ ಆ್ಯಂಡ್ ಸ್ಟ್ರೀಮ್ಸ್, ಟೈಮ್ ಆ್ಯಂಡ್ ವರ್ಕ್, ಪೈಪ್ ಆ್ಯಂಡ್ ಸಿಸ್ಟಮ್, averages, ಆಮೇಲೆ ನಂಬರ್ ಸಿಸ್ಟಮ್ಸ್, ಡೇಟಾ ಇಂಟರ್ಪ್ರಿಟೇಷನ್ಸ್, ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಇದೆಲ್ಲ ಲೆಸನ್ಸ್ ಇಫ್ ಯು ವಾಂಟ್ ದಿಸ್ ಐ ವಿಲ್ ಅಪ್ಲೋಡ್ ಇಟ್. ಬಟ್ ಸಬ್ಸ್ಕ್ರೈಬ್ ದಿ ಚಾನಲ್ ಆ್ಯಂಡ್ ಗಿವ್ ಅ ಲೈಕ್ ಆ್ಯಂಡ್ ಶೇರ್ ಯುವರ್ ಕಮೆಂಟ್ಸ್ ಇನ್ ದ chat box. Thank you for watching everyone. Keep studying, keep doing the hard work. Okay, good night. See you.